ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಶಶಿಕಲಾಗೆ ಜೈಲು ಶಿಕ್ಷೆ ಆಗಿರುವ ಹಿನ್ನೆಲೆಯಲ್ಲಿ ಪನ್ನೀರ್ ಸೆಲ್ವಂ ಬಣಕ್ಕೆ ಮತ್ತಷ್ಟು ಶಾಸಕರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಸದ್ಯ ಪನ್ನೀರ್ ಸೆಲ್ವಂಗೆ 18 ಎಐಎಡಿಎಂಕೆ ಶಾಸಕರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ತಮಿಳುನಾಡಿನ ಕೂವತ್ತೂರಿನಲ್ಲಿನ ಗೋಲ್ಡನ್ ಬೇ ರೆಸಾರ್ಟ್ನಿಂದ ಕೆಲ ಶಾಸಕರು ವಾಪಸ್ ಆಗಿದ್ದು ಇವರೆಲ್ಲರೂ ಕೂಡ ಪನ್ನೀರ್ ಸೆಲ್ವಂಗೆ ಬೆಂಬಲವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಇವತ್ತು ಈ ಬಗ್ಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಗುತ್ತೆ. ಶಶಿಕಲಾ ಈಗ ಕಂಪ್ಲೀಟ್ ಆಗಿ ಸೀನ್ನಿಂದಾನೇ ಔಟ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪಿನಿಂದಾಗಿ ಅವರಂತೂ ಸಿಎಂ ಆಗೋಕೆ ಸಾಧ್ಯವೇ ಇಲ್ಲ ಇನ್ನು 10 ವರ್ಷಗಳ ಕಾಲ. ಹೀಗಾಗಿ ಚುನಾವಣೆಯನ್ನೇ ಸ್ಪರ್ಧೆ ಮಾಡೋಕೆ ಸಾಧ್ಯ ಇಲ್ಲ 10 ವರ್ಷಗಳ ಕಾಲ. ಹೀಗಾಗಿ ಯಾರು ಮುಂದಿನ ಸಿಎಂ ಅನ್ನುವಂಥ ಪ್ರಶ್ನೆ ಬಂದಾಗ ಶಾಸಕರು ಯಾರೆಲ್ಲ ಶಶಿಕಲಾ ಕ್ಯಾಂಪ್ನಲ್ಲಿ ಇಷ್ಟು ದಿವಸ ಠಿಕಾಣಿ ಹೂಡಿದ್ರು ಅವರೆಲ್ಲರೂ ಕೂಡ ಹಂತ ಹಂತವಾಗಿ ಪನ್ನೀರ್ ಸೆಲ್ವಂ ಬಣಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಈಗ ಆಲ್ರೆಡಿ 18 ಶಾಸಕರು ಪನ್ನೀರ್ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ. ಇವತ್ತು ಕೂಡ ಒಂದಷ್ಟು ಶಾಸಕರು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೂವತ್ತೂರಿನ ಗೋಲ್ಡನ್ ಬೇ ರೆಸಾರ್ಟ್ನಿಂದ ಹಲವಷ್ಟು ಶಾಸಕರು ಹೊರಬಂದಿದ್ದು ಇವತ್ತು ಅವರು ಪನ್ನೀರ್ ಜೊತೆ ಗುರುತಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ತಮಿಳುನಾಡಿನಿಂದ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಕಂಠೀರವ ಹಾಗೂ ಆನಂದ್ ಬುರುಲಿ. ರಮೇಶ್, ಈಗ ಮೊದಲಿಗೆ ನಿಮ್ಮ ಬಳಿ ಬರ್ತೀನಿ ನಾನು. ಈಗ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಕೆ ಮಾಡೋಕೆ, ಕ್ಯೂರೇಟಿವ್ ಪಿಟಿಷನ್ ಸಲ್ಲಿಕೆ ಮಾಡೋಕೆ ಮುಂದಾಗಿದ್ದಾರೆ 10:30 ವೇಳೆಗೆ. ಒಂದು ವೇಳೆ ಈ ಅರ್ಜಿ ವಿಚಾರಣೆಗೆ ಸ್ವೀಕೃತವಾಗಿದ್ದೇ ಆದಲ್ಲಿ ಬಹುತೇಕ ಮತ್ತೊಂದು ಹೊಸ ಲೈಫ್ ಲೈನ್ ತಕ್ಕ ಮಟ್ಟಿಗಾದ್ರೂ ಕೂಡ ಸಿಕ್ಕಂಗಾಗತ್ತೆ ಅನ್ಸುತ್ತೆ ಶಶಿಕಲಾಗೆ. ಅದೇ ಆಧಾರದ ಮೇಲೆ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ಸುತ್ತೆ. ಹೌದು ಅಮರ್ ಪ್ರಸಾದ್, ಏನು ನಿನ್ನೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ ಅದನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋದು, ಈಗ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಬೇಕು ಅಂತೇಳಿ ಶಶಿಕಲಾ ಅವರ ಪರ ವಕೀಲರು ನಿರ್ಧರಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿನೇ ಏನು ಲೋಕಸಭಾ ಡೆಪ್ಟಿ ಸ್ಪೀಕರ್ ಆಗದಂಥ ತಂಬಿದೊರೈ ಅವರು ಪ್ರಮುಖ ವಕೀಲರನ್ನು ರಾತ್ರಿನೇ ಸಂಪರ್ಕಿಸಿದ್ದಾರೆ. ಇದೆಲ್ಲದಕ್ಕೂ ಕೂಡ ಈಗಾಗಲೇ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಇದನ್ನು ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲಾಗುತ್ತೆ ಅಂತೇಳಿ ಲೋಕಸಭಾ ಡೆಪ್ಟಿ ಸ್ಪೀಕರ್ ಅವರ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಈ ಮಧ್ಯೆ ತಂಬಿದೊರೈ ಅವರು ಈಗಾಗಲೇ ಬೆಂಗಳೂರಿಗೆ ಕೂಡ ಆಗಮಿಸಿರ್ತಕ್ಕಂಥದ್ದು. ಏನು ಮರುಪರಿಶೀಲನಾ ಅರ್ಜಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಶರಣಾಗತಿಗೆ ಇವತ್ತೇ ಪ್ರಕ್ರಿಯೆ ಆರಂಭಿಸೋದಕ್ಕೆ ಕೂಡ ಅವರ ವಕೀಲರು ಸೂಚಿಸಿದ್ದಾರೆ ಅನ್ನೋವಂಥದ್ದು TV9ಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಆ ಹಿನ್ನೆಲೆಯಲ್ಲಿ ಶಶಿಕಲಾ ಅವರು ಕೂಡ ಈಗ ತಮ್ಮ ಮನೆಯಿಂದ ಹೊರಡೋದಕ್ಕೆ ಸಿದ್ಧತೆ ಆರಂಭಿಸಿದ್ದಾರೆ. ಒಂದು 11 ಗಂಟೆ ಅಷ್ಟೊತ್ತಿಗೆ ಅವರು ಚೆನ್ನೈನಿಂದ ಹೊರಟು ರಸ್ತೆ ಮಾರ್ಗದಲ್ಲೇ ಅವರು ಬೆಂಗಳೂರಿಗೆ ಬರ್ತಾರೆ ಅನ್ನೋಂಥ ಮಾಹಿತಿ ಇದೀಗ ಲಭ್ಯ ಆಗಿರ್ತಕ್ಕಂಥದ್ದು. ಮಧ್ಯಾಹ್ನದ ವೇಳೆಗೆ ಅವರು ಬೆಂಗಳೂರು ತಲುಪಿ ಬೆಂಗಳೂರಿನಲ್ಲಿ ನ್ಯಾಯಾಧೀಶರ ಮುಂದೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ಹಾಜರಾಗ್ತಾರೆ. ಆನಂತರದಲ್ಲಿ ಅಷ್ಟರೊಳಗೆ ಏನಾದರೂ ಮರುಪರಿಶೀಲನಾ ಅರ್ಜಿ ದೆಹಲಿಯಲ್ಲಿ ಅಕ್ಸೆಪ್ಟ್ ಆದರೆ ಅದನ್ನು ವಿಚಾರಣೆಗೆ ತಗೊಂಡ್ರೆ ಅಲ್ಲಿಂದ ವಾಪಸ್ ಬರುವಂಥದ್ದು, ಇಲ್ಲವಾದರೆ ಶರಣಾಗತಿಯಾಗಿ ಇವತ್ತಿಗೆ ಜೈಲಿಗೆ ಹೋಗೋದು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅಮರ್ ಪ್ರಸಾದ್. ಎಸ್ ರಮೇಶ್, ಈಗ ನಮ್ಮ ಮತ್ತೊಬ್ಬರು ಪ್ರತಿನಿಧಿ ಲೈವ್ ಇದ್ದಾರೆ. ಚೆನ್ನೈನ ಪನ್ನೀರ್ ಸೆಲ್ವಂ ನಿವಾಸದ ಬಳಿಯಿಂದ ಲೈವ್ ಇದ್ದಾರೆ ಆನಂದ ಬುರ್ಲಿ. ಆನಂದ, ಶಶಿಕಲಾಗೆ ಶಿಕ್ಷೆ ಆಗ್ತಾ ಇದ್ದಂತೆ ಪನ್ನೀರ್ ಸೆಲ್ವಂ ನಿಧಾನಕ್ಕೆ ಬಲವನ್ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಿರೋ ರೀತಿ ಕಂಡು ಬರ್ತಾ ಇದೆ. ಆದ್ರೆ ಹೇಳಿಕೊಳ್ಳುವಷ್ಟರ ಮಟ್ಟಿಗೆ ಶಾಸಕರು ಇನ್ನೂ ಕೂಡ ಬಂದಿಲ್ಲ. ಬರೀ 18 ಶಾಸಕರ ಬೆಂಬಲ ಮಾತ್ರ ಇದೆ. ಸೊ ಪನ್ನೀರ್ ಗ್ಯಾಂಗ್ ನಲ್ಲಿ ಏನೆಲ್ಲ ಚಟುವಟಿಕೆ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ಅಮರ್ ಪ್ರಸಾದ್, ಶಶಿಕಲಾ ನಟರಾಜನ್ಗೆ 4 ವರ್ಷ ಜೈಲು ಶಿಕ್ಷೆ ಅಂದ ತಕ್ಷಣಕ್ಕೇನೆ ಪನ್ನೀರ್ ಸೆಲ್ವಂ ಕ್ಯಾಂಪ್ ನಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ನಡೆಸಲಾಗಿತ್ತು. ಮತ್ತೆ ಒಂದು ಹಂತಕ್ಕೆ ಪನ್ನೀರ್ ಸೆಲ್ವಂ ಅವರ ಕೈ ಬಲ ಪಡ್ತಾ ಹೋಗ್ತಾ ಇತ್ತು. ನಿನ್ನೆ ಗೋಲ್ಡನ್ ಬೇ ರೆಸಾರ್ಟ್ ನಿಂದ ಹೊರಟಿರುವಂತ ಬಹುತೇಕ ಶಾಸಕರು OPS ಕ್ಯಾಂಪ್ಗೆ ಸೇರ್ಕೊಳ್ತಾರೆ, ಅವರನ್ನ ಬೆಂಬಲಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ 18 ಜನ ಶಾಸಕರ ಬೆಂಬಲ ಇದೆ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ರು ಕೂಡ OPS ಅವರಿಗೆ ಬೆಂಬಲ ನೀಡುವಂತ ಸಾಕಷ್ಟು ಶಾಸಕರು ಗೋಲ್ಡನ್ ಬೇ ರೆಸಾರ್ಟ್ ನಿಂದ ಹೊರಟಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಅದರ ಜೊತೆಗೇನೆ ಜಯಲಲಿತಾ ಅವರ ಅಣ್ಣನ ಮಗಳು ದೀಪಾ ಕೂಡ ಇದೀಗ AIADMK ಪಕ್ಷವನ್ನ ಸೇರ್ಕೊಂಡಿದ್ದಾರೆ. ಜೊತೆಗೆ OPS ಅವರನ್ನ ಬೆಂಬಲಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ OPS ಕ್ಯಾಂಪ್ಗೆ ಒಂದು ಬಲ ನೀಡಿದಂತಾಗುತ್ತೆ. ಮತ್ತೆ ಒಂದು ಚೆರಿಸ್ಮ್ಯಾಟಿಕ್ ಫೇಸ್ ಬೇಕಿತ್ತು ತಮಿಳುನಾಡಿನಲ್ಲಿ ಜನರನ್ನ ಸೆಳೆಯೋದಕ್ಕೆ. ಅಂತಹ ಫೇಸ್ ಇದೀಗ OPS ಕ್ಯಾಂಪ್ಗೆ ಸಿಕ್ಕಿದೆ. ಒಂದು ಕಡೆ ಬರ್ತಾ ಇರುವಂತ ಹಿರಿಯ ನಾಯಕರ ಸಂಖ್ಯೆ ಮತ್ತೆ ಬೆಂಬಲ ನೀಡ್ತಾ ಇರುವಂತ ಹಿರಿಯ ನಾಯಕರ ಸಂಖ್ಯೆ ಹೆಚ್ಚಾಗ್ತಾ ಇರೋ ಹಾಗೆ 18 ಶಾಸಕರ ಬಲ ಕೂಡ ಇದೆ. ಅದರ ಜೊತೆಗೆ ನಿನ್ನೆ ರೆಸಾರ್ಟ್ ನಿಂದ ಹೊರಟಿರುವಂತ
ಶಾಸಕರು ಕೂಡ OPS ಕ್ಯಾಂಪ್ ಅನ್ನ ಇವತ್ತು ಸೇರ್ಕೊಳ್ತಾರೆ ಅನ್ನುವಂತ ನಿರೀಕ್ಷೆ ಇದೆ. ಒಟ್ಟಾರೆ ಬೆಳವಣಿಗೆಗಳನ್ನ ಆಧರಿಸಿ ಶಾಸಕರ ಬೆಂಬಲ ಹೆಚ್ಚಾಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದೀಗ OPS ಕ್ಯಾಂಪ್ ಇದೆ. ಅಮರ್ ಪ್ರಸಾದ್. ಧನ್ಯವಾದ ಆನಂದ್. ಹಾಗೆ ರಮೇಶ್, ತಮಗೂ ಕೂಡ ಧನ್ಯವಾದ.